ಸಿದ್ದರಾಮಯ್ಯ ಮತ್ತು ರಾಮುಲು ಮಧ್ಯೆ ಕಳ್ಳೆತ್ತು ವಾಗ್ಯುದ್ಧ ನಡೀತಾ ಇದೆ. ಬಿಜೆಪಿಗರನ್ನ ಕಳ್ಳೆತ್ತುಗಳು ಅಂತ ಹೇಳಿ ಅಂದಿದ್ದು ರಾಮುಲು ಅವರಿಗೆ ಸಿಟ್ಟು ತರಿಸಿದೆ. ಕಾಂಗ್ರೆಸ್ನವರು ಹೆಗಣಗಳು ಅಂತ ಹೇಳಿ ಶ್ರೀರಾಮುಲು ಬೈದಿದ್ದಾರೆ. ಸೊ ಈಗ ಪಾಪ ಎಲ್ಲಾ ನಾಯಿ ನರಿಗಳು ಎಲ್ಲಾ ಪ್ರಾಣಿಗಳು ಕೂಡ ಈಗ ಅಖಾಡಕ್ಕೆ ಇಳಿತಾ ಇದ್ದಾವೆ. ಇವರ ಮಾತಿನ ಭರಾಟೆಯಲ್ಲಿ ಎಲ್ಲಾ ಪ್ರಾಣಿಗಳನ್ನು ಕೂಡ ತಂದಿದ್ದಾರೆ. ಈಗ ಗೇಯೆತ್ತಿತಾನೆ ಮೇವು ಹಾಕ್ಬೇಕು, ಕಳ್ಳೆತ್ತಿಗಳಿಗೆ ಮೇವು ಹಾಕಕ್ಕಾಗತ್ತ? ಇವರು ಬಿಜೆಪಿಯವರು ಕಳ್ಳೆತ್ತಿಗಳು, ಅದರಿಂದ ಅವರಿಗೆ ಓಟ್ ಹಾಕಕ್ಕೆ ಯಾವ ಕಾರಣಕ್ಕೂ ಕೂಡ ಓಟ್ ಹಾಕಬಾರದು. ಕಾಂಗ್ರೆಸ್ ಅವ್ರನ್ನ ಯಾವ ರೀತಿಯಲ್ಲಿ ಹೋಲಿಸೋರಂದ್ರಿಗಿನ ನಮ್ಮನ್ನಂತ ಮುಖ್ಯಮಂತ್ರಿಗಳು ಆಕಳುಗಳು ಎತ್ತುಗಳಿಗೆ ಹೋಲಿಸ್ಯಾರ. ನಾನು ಕಳ್ಳೆತ್ತುಗಳ ಅಂದು ಹೋಲಿಸ್ಯ. ನಾನು ಕಾಂಗ್ರೆಸ್ ಪಾರ್ಟಿಯವ್ರನ್ನ ಹೆಗ್ನೆಗಳಿದ್ದಂತೆ ಅವರು, ನಾನು ಹೆಗ್ನೆಗಳಿಗೆ ಹೋಲಿಸ್ಬೇಕಾಗುತ್ತೆ ಅವ್ರನ್ನ. ಯಾಕಂದ್ರೆ ಈ ರಾಜ್ಯದಲ್ಲಿದ್ದಂಥ ಆಸ್ತಿಪಾಸ್ತಿಗಳನ್ನು ಯಾವ ರೀತಿಯಲ್ಲಿ ಹೆಗ್ನೆಗಳು ಯಾವ ರೀತಿಯಲ್ಲಿ ಕೆರೀತಾವೋ ಆ ರೀತಿಯಲ್ಲಿ ಕೆರೆದು ಹಾಳು ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡಿದರೆ. ಹೆಗ್ಣಗಳು ಸಿದ್ದರಾಮಯ್ಯರು ಅವರು ಸುತ್ತಮುತ್ತಲೇ ಇದಾವ, ಅಷ್ಟೊಂದು ಹೆಗ್ಣಗಳು ಬೆಳೆಸ್ಕೊಂಡು ಕುಂತಾರ. ಹಂಗಾಗಿ ಇವತ್ತು ಜನರಲ್ಲಿ ವಿಶ್ವಾಸವನ್ನು ಕೂಡ ಕಳ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯರು ಬಂದ ತಕ್ಷಣವೇ ಹೊಸ ವಿಚಾರಗಳು ಹೇಳ್ತಾರೆ ಅಂದ್ಕೊಂಡಿದ್ದೆ. ಪ್ರಚಾರದಲ್ಲಿ ಎಲ್ಲ ಕೂಡ ಹಳೆಯ ಡೈಲಾಗ್ಗಳು. ಯಾವ ಹಳೆಯ ಡೈಲಾಗ್ಗಳು ಅಂದರೆ ಮತ್ತೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಬಿಟ್ಟರೆ ಬೇರೆ ಯಾವ ಡೈಲಾಗ್ಗಳಿಲ್ಲ.